ರಚನೆಗೆ ಈ ಗೇಮ್ ಪ್ಲಾನ್ ಯಾವ ರೀತಿ ಆಗಿರುತ್ತೆ? ಹಾಗಾದ್ರೆ ಈಗಾಗಲೇ ಗೊತ್ತಿರೋ ರೀತಿಯಲ್ಲಿ ಹಿರಿಯರಿಗೆ ಸಂಪುಟದಿಂದ ಕೊಕ್ ಕೊಡ್ತಾರೆ ಅನ್ನುವಂತ ಒಂದಷ್ಟು ವಿಚಾರಗಳಿದೆ. ಹಾಗಾದ್ರೆ ಅದೇ ನಿಶ್ಚಿತವ, ಅದೇ ಪಕ್ಕಾನ? ರಿಪಬ್ಲಿಕ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ನಿಮ್ಮ ಮುಂದೆ. ಸಚಿವ ಸಂಪುಟ ಈಗ ಪುನರ್ರಚನೆ ಆಗುತ್ತೆ ಅನ್ನುವಂತ ವಿಚಾರ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ ನಾಯಕರು. ಒಂದಷ್ಟು ಹಿರಿಯ ನಾಯಕರಿಗೆ ಕೊಕ್ ಕೊಡ್ತಾರೆ ಅನ್ನುವಂತ ವಿಚಾರ, ಅದೇ ಫೈನಲ್ ಅನ್ನೋ ಪ್ರಶ್ನೆ ಇದೆ. ಸಚಿವ ಸಂಪುಟದಿಂದ ಕೊಕ್ ಪಡೆದ ಸಚಿವರಿಗೆ ಮುಂದೆ ಉನ್ನತ ಸ್ಥಾನಮಾನ ನೀಡುವಂತಹ ನಿಟ್ಟಿನಲ್ಲೂ ಕೂಡ ಚಿಂತನೆಗಳನ್ನ ನಡೆಸಲಾಗ್ತಾ ಇದೆ. ಎಐಸಿಸಿ ಕೆಪಿಸಿಸಿ ಮಟ್ಟದಲ್ಲಿ ಸ್ಥಾನಮಾನ ಬಹುತೇಕ ಫಿಕ್ಸ್. ಸಚಿವರಿಗೆ ಸಚಿವಗಿರಿಯನ್ನ ಯಾರು ಬಿಟ್ಟುಕೊಡ್ತಾರೋ ಅವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ, ರಾಜ್ಯದ ಒಬ್ಬರಿಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ. ಪಂಚರಾಜ್ಯಗಳ ಚುನಾವಣೆಯ ಉಸ್ತುವಾರಿಯಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕೂಡ ಹೊಸಬರ ನೇಮಕಕ್ಕೆ ಈಗ ತಯಾರಿ ನಡೀತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಪಕ್ಷ ಸಂಘಟನೆಗೆ ಒತ್ತನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಈಗ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಪ್ರಮುಖವಾಗಿ ಈ ಸಚಿವ ಸಂಪುಟ ಪುನರಚನೆಯ ವಿಚಾರ ಯಾವ ರೀತಿ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹೈಕಮಾಂಡ್ ಪ್ಲಾನ್ ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ ಹೈಕಮಾಂಡ್? ಬಸವರಾಜ್. ಅಶ್ವಿನಿ, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ 14ರ ಬಳಿಕ ಒಂದಷ್ಟು ಅದಕ್ಕೆ ಜೀವಾಳ ಬರುತ್ತೆ. ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ, ಪುನರ್ರಚನೆ ವಿಚಾರವಾಗಿ ಚರ್ಚೆಯನ್ನ ನಡೆಸುತ್ತೆ. ಸಿಎಂ ಡಿಸಿಎಂ ಕೂಡ ಬುಲಾ ಕೊಡುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಮೇಜರ್ ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅನ್ನೋಂಥದ್ದು. ಸುಮಾರು 17-18 ಜನ ಸಚಿವರನ್ನ ಕೈ ಬಿಡ್ತಾರೆ ಅನ್ನೋಂಥದ್ದು. ಇಷ್ಟೊಂದು ಜನ ಸಚಿವರನ್ನ ಕೈ ಬಿಟ್ಟರೆ ಅಸಮಾಧಾನ ಹೇಳಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಒಂದು ಸಹಜವಾದಂಥ ಪ್ರಶ್ನೆ ಇದೆ. ಈ ಹಿಂದೆನೇ ಕೂಡ ಅವ್ರಿಗೆ ತಿಳಿಸಲಾಗಿತ್ತು, ನೀವು ಅರ್ಧ ಅವಧಿಗೆ ಮಾತ್ರ ಸಚಿವರಾಗಿರ್ತೀರಿ, ಅದರಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅವ್ರನ್ನ ಉಳಿಸ್ಕೊಳ್ತೇವೆ, ಅಥವಾ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಜಾತಿವಾರು ಪ್ರಾಂತ್ಯವಾರು ಆಧಾರದ ಮೇಲೆ, ಹಿರಿತನದ ಆಧಾರದ ಮೇಲೆ ನಿಮಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಮುಂದಿನ ಅರ್ಧ ಅವಧಿ ನೀವು ಪಕ್ಷ ಸಂಘಟನೆಯಲ್ಲಿ ತೊಡೆದುಕೊಳ್ಳಬೇಕು ಅನ್ನೋ ಒಂದಷ್ಟು ಸೂಚನೆಯನ್ನು ಕೊಡಲಾಗಿತ್ತು. ಅದರ ಅನ್ವಯ ಯಾರೆಲ್ಲ ಸಚಿವರನ್ನ ಈಗ ಕೈ ಬಿಡೋಕೆ ಪಟ್ಟಿ ಮಾಡಲಾಗಿದೆ ಅವರಿಗೆ ಪಕ್ಷದ ಆಯಕಟ್ಟಿನ ಹುದ್ದೆಗಳಲ್ಲಿ ಒಂದು ನೇಮಕ ಮಾಡತಕ್ಕಂಥದ್ದು, ಒಂದು ಕೆಪಿಸಿಸಿ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ಈಗ ಇರ್ತಕ್ಕಂಥ 5 ಜನ ಕಾರ್ಯಾಧ್ಯಕ್ಷರು ಕೂಡ ಬದಲಾವಣೆ ಆಗ್ತಾರೆ. ಅಲ್ಲಿ ಸುಮಾರು 6 ಜನ ಸಚಿವರು, ಈ ಮಾಜಿ ಸಚಿವರು ಏನಾಗ್ತಾರೆ ಅವರಿಗೆ ಒಂದಷ್ಟು ಹುದ್ದೆ ಸಿಕ್ಕಂಗಾಗುತ್ತೆ. ಇನ್ನುಳಿದಂತೆ ಎಐಸಿಸಿ ಮಟ್ಟದಲ್ಲಿ ಕೂಡ ಒಂದಷ್ಟು ಉಸ್ತುವಾರಿ ಕೊಡ್ತಕ್ಕಂಥ ಕೆಲಸಗಳು ಆಗ್ತವೆ ಅನ್ನೋದು. ಮುಂದೆ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸಿದ್ಧವಾಗಬೇಕಾಗಿದೆ. ಹಾಗಾಗಿ ಅವರಿಗೂ ಕೂಡ ಒಂದು 8-10 ಜನಕ್ಕೆ ಎಐಸಿಸಿ ಮಟ್ಟದಲ್ಲೂ ಕೂಡ ಸ್ಥಾನಮಾನಗಳು ಸಿಗ್ತವೆ ಅನ್ನುವಂಥದ್ದು, ಮತ್ತು ಉಸ್ತುವಾರಿ ಸಿಗ್ತವೆ. ಆಯಾ ಪಂಚರಾಜ್ಯಗಳ ಚುನಾವಣೆ ಉಸ್ತುವಾರಿಗಳು ಕೂಡ ನೇಮಕ ಮಾಡಲಾಗ್ತದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ. ಹೀಗಾಗಿ ಯಾರೆಲ್ಲ ಮಾಜಿ ಸಚಿವರು ಆಗ್ತಾರಲ್ಲ ಅವರನ್ನ ಪಕ್ಷ ಸಂಘಟನೆಗೆ ರಾಷ್ಟ್ರ ಮಟ್ಟದಲ್ಲಿ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ ಪಕ್ಷ ಈಗ ಸನ್ನದ್ಧವಾಗ್ತಾ ಇದೆ, ಮತ್ತು ಅವ್ರಿಗೆ ಒಂದಷ್ಟು ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದಾವೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ, ಜೊತೆಗೆ ನೀವು ಏನಾದ್ರೂ ಮಾಜಿ ನಿಮ್ಮನ್ನ ಕೈ ಬಿಟ್ಟಿದ್ದೆ ಅದಲ್ಲಿ ನೀವು ಪಕ್ಷ ಸಂಘಟನೆಯನ್ನ ತೊಡಕೋಬೇಕು. ಮತ್ತೆ 2028ಕ್ಕೆ ಅಧಿಕಾರಕ್ಕೆ ಬರುತ್ತಲ್ಲ ಕಾಂಗ್ರೆಸ್ ಪಕ್ಷ, ಆಗ ನಿಮಗೆ ಮತ್ತಷ್ಟು ಸ್ಥಾನಗಳು, ಉತ್ತಮ ಸ್ಥಾನಗಳು ಒಲಿತಾವೆ ಅನ್ನುವಂತ ಒಂದು ಭರವಸೆಯೊಂದಿಗೆ ಕಾಂಗ್ರೆಸ್ ಈಗ ಬರ್ತದೆ. ಈ ಗೇಮ್ ಪ್ಲಾನ್ ಯಾವ ರೀತಿ ಆಗಿರುತ್ತೆ? ಹಾಗಾದ್ರೆ ಈಗಾಗಲೇ ಗೊತ್ತಿರೋ ರೀತಿಯಲ್ಲಿ ಹಿರಿಯರಿಗೆ ಸಂಪುಟದಿಂದ ಕೊಕ್ ಕೊಡ್ತಾರೆ ಅನ್ನುವಂತ ಒಂದಷ್ಟು ವಿಚಾರಗಳಿದೆ. ಹಾಗಾದ್ರೆ ಅದೇ ನಿಶ್ಚಿತವ, ಅದೇ ಪಕ್ಕಾನ? ರಿಪಬ್ಲಿಕ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ನಿಮ್ಮ ಮುಂದೆ. ಸಚಿವ ಸಂಪುಟ ಈಗ ಪುನರ್ರಚನೆ ಆಗುತ್ತೆ ಅನ್ನುವಂತ ವಿಚಾರ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ ನಾಯಕರು. ಒಂದಷ್ಟು ಹಿರಿಯ ನಾಯಕರಿಗೆ ಕೊಕ್ ಕೊಡ್ತಾರೆ ಅನ್ನುವಂತ ವಿಚಾರ, ಅದೇ ಫೈನಲ್ ಅನ್ನೋ ಪ್ರಶ್ನೆ ಇದೆ. ಸಚಿವ ಸಂಪುಟದಿಂದ ಕೊಕ್ ಪಡೆದ ಸಚಿವರಿಗೆ ಮುಂದೆ ಉನ್ನತ ಸ್ಥಾನಮಾನ ನೀಡುವಂತಹ ನಿಟ್ಟಿನಲ್ಲೂ ಕೂಡ ಚಿಂತನೆಗಳನ್ನ ನಡೆಸಲಾಗ್ತಾ ಇದೆ. ಎಐಸಿಸಿ ಕೆಪಿಸಿಸಿ ಮಟ್ಟದಲ್ಲಿ ಸ್ಥಾನಮಾನ ಬಹುತೇಕ ಫಿಕ್ಸ್. ಸಚಿವರಿಗೆ ಸಚಿವಗಿರಿಯನ್ನ ಯಾರು ಬಿಟ್ಟುಕೊಡ್ತಾರೋ ಅವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ, ರಾಜ್ಯದ ಒಬ್ಬರಿಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ. ಪಂಚರಾಜ್ಯಗಳ ಚುನಾವಣೆಯ ಉಸ್ತುವಾರಿಯಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕೂಡ ಹೊಸಬರ ನೇಮಕಕ್ಕೆ ಈಗ ತಯಾರಿ ನಡೀತಾ ಇದೆ.
ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಪಕ್ಷ ಸಂಘಟನೆಗೆ ಒತ್ತನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಈಗ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಪ್ರಮುಖವಾಗಿ ಈ ಸಚಿವ ಸಂಪುಟ ಪುನರಚನೆಯ ವಿಚಾರ ಯಾವ ರೀತಿ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹೈಕಮಾಂಡ್ ಪ್ಲಾನ್ ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ ಹೈಕಮಾಂಡ್. ಬಸವರಾಜ್, ಅಶ್ವಿನಿ, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ 14ರ ಬಳಿಕ ಒಂದಷ್ಟು ಅದಕ್ಕೆ ಜೀವಾಳ ಬರುತ್ತೆ. ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಪುನರ್ರಚನೆ ವಿಚಾರವಾಗಿ ಚರ್ಚೆಯನ್ನ ನಡೆಸುತ್ತೆ. ಸಿಎಂ ಡಿಸಿಎಂ ಕೂಡ ಬುಲಾ ಕೊಡುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಮೇಜರ್ ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅನ್ನೋಂಥದ್ದು. ಸುಮಾರು 17-18 ಜನ ಸಚಿವರನ್ನ ಕೈ ಬಿಡ್ತಾರೆ ಅನ್ನೋಂಥದ್ದು. ಇಷ್ಟೊಂದು ಜನ ಸಚಿವರನ್ನ ಕೈ ಬಿಟ್ಟರೆ ಅಸಮಾಧಾನ ಹೇಳಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಒಂದು ಸಹಜವಾದಂಥ ಪ್ರಶ್ನೆ ಇದೆ. ಈ ಹಿಂದೆನೆ ಕೂಡ ಅವ್ರಿಗೆ ತಿಳಿಸಲಾಗಿತ್ತು, ನೀವು ಅರ್ಧ ಅವಧಿಗೆ ಮಾತ್ರ ಸಚಿವರಾಗಿರ್ತೀರಿ, ಅದರಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರನ್ನ ಉಳಿಸ್ಕೊಳ್ತೇವೆ, ಅಥವಾ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಜಾತಿವಾರು ಪ್ರಾಂತ್ಯವಾರು ಆಧಾರದ ಮೇಲೆ ಹಿರಿತನದ ಆಧಾರದ ಮೇಲೆ ನಿಮಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಮುಂದಿನ ಅರ್ಧ ಅವಧಿ ನೀವು ಪಕ್ಷ ಸಂಘಟನೆಯಲ್ಲಿ ತೊಡೆದುಕೊಳ್ಳಬೇಕು ಅನ್ನೋಂಥ ಒಂದಷ್ಟು ಸೂಚನೆಯನ್ನು ಕೊಡಲಾಗಿತ್ತು. ಅದರ ಅನ್ವಯ ಯಾರೆಲ್ಲ ಸಚಿವರನ್ನ ಈಗ ಕೈ ಬಿಡೋಕೆ ಪಟ್ಟಿ ಮಾಡಲಾಗಿದೆ ಅವರಿಗೆ ಪಕ್ಷದ ಆಯಕಟ್ಟಿನ ಹುದ್ದೆಗಳಲ್ಲಿ ಒಂದು ನೇಮಕ ಮಾಡ್ತಕ್ಕಂಥದ್ದು, ಒಂದು ಕೆಪಿಸಿಸಿ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೆ ಈಗ ಇರ್ತಕ್ಕಂಥ 5 ಜನ ಕಾರ್ಯಾಧ್ಯಕ್ಷರು ಕೂಡ ಬದಲಾವಣೆ ಆಗ್ತಾರೆ. ಅಲ್ಲಿ ಸುಮಾರು 6 ಜನ ಸಚಿವರು, ಈ ಮಾಜಿ ಸಚಿವರು ಏನಾಗ್ತಾರೆ ಅವರಿಗೆ ಒಂದಷ್ಟು ಹುದ್ದೆ ಸಿಕ್ಕಂಗಾಗುತ್ತೆ. ಇನ್ನುಳಿದಂತೆ ಎಐಸಿಸಿ ಮಟ್ಟದಲ್ಲಿ ಕೂಡ ಒಂದಷ್ಟು ಉಸ್ತುವಾರಿ ಕೊಡ್ತಕ್ಕಂಥ ಕೆಲಸಗಳು ಆಗ್ತವೆ ಅನ್ನೋದು. ಮುಂದೆ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸಿದ್ಧವಾಗಬೇಕಾಗಿದೆ. ಹಾಗಾಗಿ ಅವರಿಗೂ ಕೂಡ ಒಂದು 8-10 ಜನಕ್ಕೆ ಎಐಸಿಸಿ ಮಟ್ಟದಲ್ಲೂ ಕೂಡ ಸ್ಥಾನಮಾನಗಳು ಸಿಗ್ತವೆ ಅನ್ನುವಂಥದ್ದು, ಮತ್ತು ಉಸ್ತುವಾರಿ ಸಿಗ್ತವೆ. ಆಯಾ ಪಂಚರಾಜ್ಯಗಳ ಚುನಾವಣೆ ಉಸ್ತುವಾರಿಗಳು ಕೂಡ ನೇಮಕ ಮಾಡಲಾಗ್ತದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ. ಹೀಗಾಗಿ ಯಾರೆಲ್ಲ ಮಾಜಿ ಸಚಿವರು ಆಗ್ತಾರಲ್ಲ ಅವರನ್ನ ಪಕ್ಷ ಸಂಘಟನೆಗೆ ರಾಷ್ಟ್ರ ಮಟ್ಟದಲ್ಲಿ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ ಪಕ್ಷ ಈಗ ಸನ್ನದ್ಧವಾಗ್ತಾ ಇದೆ, ಮತ್ತು ಅವ್ರಿಗೆ ಒಂದಷ್ಟು ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದಾವೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಜೊತೆಗೆ ನೀವು ಏನಾದರೂ ಮಾಜಿ ನಿಮ್ಮನ್ನ ಕೈ ಬಿಟ್ಟಿದ್ದೆ ಅದಲ್ಲಿ ನೀವು ಪಕ್ಷ ಸಂಘಟನೆಯನ್ನ ತೊಡಕೋಬೇಕು. ಮತ್ತೆ 2028ಕ್ಕೆ ಅಧಿಕಾರಕ್ಕೆ ಬರುತ್ತಲ್ಲ ಕಾಂಗ್ರೆಸ್ ಪಕ್ಷ, ಆಗ ನಿಮಗೆ ಮತ್ತಷ್ಟು ಸ್ಥಾನಗಳು, ಉತ್ತಮ ಸ್ಥಾನಗಳು ಒಲಿತಾವೆ ಅನ್ನುವಂತ ಒಂದು ಭರವಸೆಯೊಂದಿಗೆ ಕಾಂಗ್ರೆಸ್ ಈಗ ಬರ್ತದೆ. ಈ ಗೇಮ್ ಪ್ಲಾನ್ ಯಾವ ರೀತಿ ಆಗಿರುತ್ತೆ ಹಾಗಾದ್ರೆ? ಈಗಾಗಲೇ ಗೊತ್ತಿರೋ ರೀತಿಯಲ್ಲಿ ಹಿರಿಯರಿಗೆ ಸಂಪುಟದಿಂದ ಕೋಪ್ ಕೊಡ್ತಾರೆ ಅನ್ನುವಂತ ಒಂದಷ್ಟು ವಿಚಾರಗಳಿದೆ. ಹಾಗಾದ್ರೆ ಅದೇ ನಿಶ್ಚಿತವ, ಅದೇ ಪಕ್ಕಾನ? ರಿಪಬ್ಲಿಕ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ನಿಮ್ಮ ಮುಂದೆ. ಸಚಿವ ಸಂಪುಟ ಈಗ ಪುನರ್ರಚನೆ ಆಗುತ್ತೆ ಅನ್ನುವಂಥ ವಿಚಾರ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ ನಾಯಕರು. ಒಂದಷ್ಟು ಹಿರಿಯ ನಾಯಕರಿಗೆ ಕೋಪ್ ಕೊಡ್ತಾರೆ ಅನ್ನುವಂಥ ವಿಚಾರ, ಅದೇ ಫೈನಲ್ ಅನ್ನೋ ಪ್ರಶ್ನೆ ಇದೆ. ಸಚಿವ ಸಂಪುಟದಿಂದ ಕೋಪ್ ಪಡೆದ ಸಚಿವರಿಗೆ ಮುಂದೆ ಉನ್ನತ ಸ್ಥಾನಮಾನ ನೀಡುವಂಥ ನಿಟ್ಟಿನಲ್ಲೂ ಕೂಡ ಚಿಂತನೆಗಳನ್ನು ನಡೆಸಲಾಗ್ತಾ ಇದೆ. ಎಐಸಿಸಿ ಕೆಪಿಸಿಸಿ ಮಟ್ಟದಲ್ಲಿ ಸ್ಥಾನಮಾನ ಬಹುತೇಕ ಫಿಕ್ಸ್. ಸಚಿವರಿಗೆ ಸಚಿವಗಿರಿಯನ್ನ ಯಾರು ಬಿಟ್ಟುಕೊಡ್ತಾರೋ ಅವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ, ರಾಜ್ಯದ ಒಬ್ಬರಿಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ. ಪಂಚರಾಜ್ಯಗಳ ಚುನಾವಣೆಯ ಉಸ್ತುವಾರಿಯಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕೂಡ ಹೊಸಬರ ನೇಮಕಕ್ಕೆ ಈಗ ತಯಾರಿ ನಡೀತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಪಕ್ಷ ಸಂಘಟನೆಗೆ ಒತ್ತನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಈಗ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಪ್ರಮುಖವಾಗಿ ಈ ಸಚಿವ ಸಂಪುಟ ಪುನರಚನೆಯ ವಿಚಾರ ಯಾವ ರೀತಿ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹೈಕಮಾಂಡ್ ಪ್ಲಾನ್ ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ ಹೈಕಮಾಂಡ್. ಬಸವರಾಜ್, ಅಶ್ವಿನಿ, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ 14ರ ಬಳಿಕ ಒಂದಷ್ಟು ಅದಕ್ಕೆ ಜೀವಾಳ ಬರುತ್ತೆ. ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಪುನರ್ರಚನೆ ವಿಚಾರವಾಗಿ ಚರ್ಚೆಯನ್ನ ನಡೆಸುತ್ತೆ. ಸಿಎಂ ಡಿಸಿಎಂ ಕೂಡ ಬುಲಾ ಕೊಡುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಮೇಜರ್ ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅನ್ನೋಂಥದ್ದು. ಸುಮಾರು 17-18 ಜನ ಸಚಿವರನ್ನ ಕೈ ಬಿಡ್ತಾರೆ ಅನ್ನೋಂಥದ್ದು. ಇಷ್ಟೊಂದು ಜನ ಸಚಿವರನ್ನ ಕೈ ಬಿಟ್ಟರೆ ಅಸಮಾಧಾನ ಹೇಳಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಒಂದು ಸಹಜವಾದಂಥ ಪ್ರಶ್ನೆ ಇದೆ. ಈ ಹಿಂದೆನೆ ಕೂಡ ಅವ್ರಿಗೆ ತಿಳಿಸಲಾಗಿತ್ತು, ನೀವು ಅರ್ಧ ಅವಧಿಗೆ ಮಾತ್ರ ಸಚಿವರಾಗಿರ್ತೀರಿ, ಅದರಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರನ್ನ ಉಳಿಸ್ಕೊಳ್ತೇವೆ, ಅಥವಾ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಜಾತಿವಾರು ಪ್ರಾಂತ್ಯವಾರು ಆಧಾರದ
ಮೇಲೆ ಹಿರಿತನದ ಆಧಾರದ ಮೇಲೆ ನಿಮಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಮುಂದಿನ ಅರ್ಧ ಅವಧಿ ನೀವು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು ಅನ್ನೋ ಒಂದಷ್ಟು ಸೂಚನೆಯನ್ನು ಕೊಡಲಾಗಿತ್ತು. ಅದರ ಅನ್ವಯ ಯಾರೆಲ್ಲ ಸಚಿವರನ್ನ ಈಗ ಕೈ ಬಿಡೋಕೆ ಪಟ್ಟಿ ಮಾಡಲಾಗಿದೆ ಅವರಿಗೆ ಪಕ್ಷದ ಆಯಕಟ್ಟಿನ ಹುದ್ದೆಗಳಲ್ಲಿ ಒಂದು ನೇಮಕ ಮಾಡತಕ್ಕಂಥದ್ದು, ಒಂದು ಕೆಪಿಸಿಸಿ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ಈಗ ಇರ್ತಕ್ಕಂಥ 5 ಜನ ಕಾರ್ಯಾಧ್ಯಕ್ಷರು ಕೂಡ ಬದಲಾವಣೆ ಆಗ್ತಾರೆ. ಅಲ್ಲಿ ಸುಮಾರು 6 ಜನ ಸಚಿವರು, ಈ ಮಾಜಿ ಸಚಿವರು ಏನಾಗ್ತಾರೆ ಅವರಿಗೆ ಒಂದಷ್ಟು ಹುದ್ದೆ ಸಿಕ್ಕಂಗಾಗುತ್ತೆ. ಇನ್ನುಳಿದಂತೆ ಎಐಸಿಸಿ ಮಟ್ಟದಲ್ಲಿ ಕೂಡ ಒಂದಷ್ಟು ಉಸ್ತುವಾರಿ ಕೊಡತಕ್ಕಂಥ ಕೆಲಸಗಳು ಆಗ್ತವೆ ಅನ್ನೋದು. ಮುಂದೆ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸಿದ್ಧವಾಗಬೇಕಾಗಿದೆ. ಹಾಗಾಗಿ ಅವರಿಗೂ ಕೂಡ ಒಂದು 8-10 ಜನಕ್ಕೆ ಎಐಸಿಸಿ ಮಟ್ಟದಲ್ಲೂ ಕೂಡ ಸ್ಥಾನಮಾನಗಳು ಸಿಗ್ತವೆ ಅನ್ನುವಂಥದ್ದು ಮತ್ತು ಉಸ್ತುವಾರಿ ಸಿಗ್ತವೆ. ಆಯಾ ಪಂಚರಾಜ್ಯಗಳ ಚುನಾವಣೆ ಉಸ್ತುವಾರಿಗಳು ಕೂಡ ನೇಮಕ ಮಾಡಲಾಗ್ತದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ. ಹೀಗಾಗಿ ಯಾರೆಲ್ಲ ಮಾಜಿ ಸಚಿವರು ಆಗ್ತಾರಲ್ಲ ಅವರನ್ನ ಪಕ್ಷ ಸಂಘಟನೆಗೆ ರಾಷ್ಟ್ರ ಮಟ್ಟದಲ್ಲಿ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ ಪಕ್ಷ ಈಗ ಸನ್ನದ್ಧವಾಗ್ತಾ ಇದೆ ಮತ್ತು ಅವ್ರಿಗೆ ಒಂದಷ್ಟು ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದಾವೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಜೊತೆಗೆ ನೀವು ಏನಾದರೂ ನಿಮ್ಮನ್ನ ಕೈ ಬಿಟ್ಟಿದ್ದೆ ಅದಲ್ಲಿ ನೀವು ಪಕ್ಷ ಸಂಘಟನೆಯನ್ನ ತೊಡಕೋಬೇಕು. ಮತ್ತೆ 2028ಕ್ಕೆ ಅಧಿಕಾರಕ್ಕೆ ಬರುತ್ತಲ್ಲ ಕಾಂಗ್ರೆಸ್ ಪಕ್ಷ, ಆಗ ನಿಮಗೆ ಮತ್ತಷ್ಟು ಸ್ಥಾನಗಳು, ಉತ್ತಮ ಸ್ಥಾನಗಳು ಒಲಿತಾವೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಕಾಂಗ್ರೆಸ್ ಈಗ ಬರ್ತಕ್ಕಂಥ